ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು 3ನೇ ಶ್ರಾವಣ ಶನಿವಾರದ ವ್ಲಾಗು. ಏನು ಇವರು ಯಾವಾಗಲೂ ಶ್ರಾವಣದಲ್ಲೇ ಮಾಡ್ತಾರೆ ಅಂತ ಅಂದ್ಕೊಂಬೇಡಿ, ಏಕೆಂದರೆ ನಾವು ಶ್ರಾವಣದಲ್ಲಿ ಜಾಸ್ತಿ ಹಬ್ಬ ಮಾಡ್ತೀವಿ. ಅವತ್ತು ಆರತಿ ಇತ್ತು. ನಮ್ಮ ಮನೆ ದೇವರು ನಲುರಂಗ ಅಂತ, ನಲುರಂಗನಾಥ ಸ್ವಾಮಿಗೆ ಆರತಿ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಮಾರ್ನಿಂಗ್ ಟೈಮು ಆರತಿ ಇರುತ್ತೆ. 10:30 11 ಗಂಟೆ ಹಂಗೆ ಬಂದು ಎಲ್ಲ ಆರತಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೆ. ಫಸ್ಟ್ ಸ್ನಾನ ಮಾಡಿ ಸೀರೆ ವೇರ್ ಮಾಡಿ ಅದಾದಮೇಲೆ ಟೋನರ್ ಅಪ್ಲೈ ಮಾಡ್ತಾಯಿದ್ದೀನಿ. ಟೋನರ್ ಬಂದ್ಬಿಟ್ಟು ನಾನಿದು ಆರ್ಡಿನರಿ ಅಂತ. ಸೊ ಇದೊಂದು ಸರಿ ನಿಮಗೆ ಡೀಟೇಲಾಗಿ ನಾನು ನಿಮಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಈ ಟೋನರ್ ಮಾತ್ರ. ಫುಲ್ಲು ಈ ಟೋನರ್ ಯೂಸ್ ಮಾಡಿದಾಗಿಂದ ಬ್ರೈಟ್ ಸ್ಕಿನ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ. ನನಗಂತೂ ಎಲ್ಲರೂ ಕೇಳೋರು, ಇಷ್ಟೊಂದು ಕ್ಲಿಯರ್ ಆಗಿದೆಯಲ್ಲ ಸ್ಕಿನ್ನು, ಏನು ಯೂಸ್ ಮಾಡ್ತೀನಿ ಅಂತ. ಸೊ ನಾನು ಈ ಟೋನರ್ ಯೂಸ್ ಮಾಡಿದಾಗಿಂದಲೇ ನನ್ನ ಫೇಸ್ ತುಂಬ ಬ್ರೈಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ನಾನು ಅದನ್ನು ಯಾವಾಗಾರು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ನಾನು ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ಟೋನರು ಮತ್ತು ಸಿರಮ್ ಬಂದ್ಬಿಟ್ಟು ಇವೆರಡು ಒಂದೇ ಕಂಪ್ನಿದು. ಇದು ರೇರ್ ಕಂಪ್ನಿ. ಇದು ನಾನು ಎಲ್ಲೋ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಈಗ ಅಮೆಝಾನಲ್ಲಿ ಅಷ್ಟು ಸಿಗ್ತಾಯಿಲ್ಲ. ನಾನು ಸರ್ಚ್ ಮಾಡಿ ನಿಮಗೆ ಹೇಳ್ತೀನಿ, ಇದು ಎರಡರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಈ ಸಿರಮ್ ನೋಡಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಾಯಿದೆ. ನಾನು ಅದನ್ನು ತಳದಲ್ಲಿರೋದನ್ನ ಹಚ್ಚುತ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಸಿರಮ್ಮು ಮತ್ತು ಟೋನರು. ನಾವು ಫೇಸ್ಗೆ ಅಪ್ಲೈ ಮಾಡಿದ್ದು ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು. ಏಕೆಂದರೆ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಆದರೆ ಅದು ಚೆನ್ನಾಗಿ ಕಾಣಲ್ಲ, ಆರ್ಟಿಫಿಷಿಯಲ್ ಥರ ಕಾಣಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ನಾನು ಪಾನ್ಸ್ ಲೈಟ್ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ ಮಾಯ್ಶ್ಚರೈಸರ್ ಆಗಿ. ಏಕೆಂದರೆ ನಂದು ಆಯಿಲಿ ಸ್ಕಿನ್ ಇರೋರು ಲೈಟ್ ವೆಯ್ಟ್ ಆಗಿರೋ ಮಾಯ್ಶ್ಚರೈಸರ್ನೇ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಈ ಮಾಯ್ಶ್ಚರೈಸರು ತುಂಬ ಚೆನ್ನಾಗಿದೆ, ವೆರಿ ಅಫೋರ್ಡಬಲ್ಲು. ನನಗನ್ಸಿರೋ ಪ್ರಕಾರ ನಾನು ಒಂದು 2-3 ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಇದು ತುಂಬ ಬೆಸ್ಟ್ ಅಂತ ಅನ್ನಿಸ್ತು ಆ್ಯಂಡ್ ಅಫೋರ್ಡಬಲ್ ಕೂಡ. ಹೆವಿ ರೇಂಜ್ ಏನಿಲ್ಲ, 130 ರೂಪೀಸ್ಗೆಲ್ಲ ನಮಗೆ ಸಿಕ್ಬಿಡುತ್ತೆ ಇದು ಮಾಯ್ಶ್ಚರೈಸರು. ತುಂಬ ಚೆನ್ನಾಗಿದೆ ಇದು. ಅದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ, ಇದು ಬಂದ್ಬಿಟ್ಟು CC ಕ್ರೀಮ್. ಈ CC ಕ್ರೀಮು ಅಷ್ಟೇ ನಾನು ವರ್ಕ್ ಮಾಡ್ತಾಯಿದ್ದೆ ಅಲ್ಲಿ ಬೈ ಮಾಡಿದ್ದು ಅಂತ ಹೇಳಿದ್ನಲ್ಲ. ಸೊ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು 100ಗೆ ಔಟ್ ಆಫ್ 1000 ಕೊಡ್ತೀನಿ ಇದಕ್ಕೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಇದು ನಮಗೆ ಗ್ಲೋಯಿಂಗ್ ಕೊಡುತ್ತೆ ಅಂದರೆ ನೀವೇ ನೋಡಿ, ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ. ಇದು ಆಲ್ಮೋಸ್ಟ್ ಆಲ್ ಇದು 2ನೇ ನಾನು ಯೂಸ್ ಮಾಡ್ತಾ ಇರೋದು. ಒಂದು ಖಾಲಿಯಾಗಿದೆ, 2ನೇ ನಾನು ಬೈ ಮಾಡಿ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಖಾಲಿಯಾಗಿದೆ. ಅಷ್ಟು ಚೆನ್ನಾಗಿದೆ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು ಡಿಫ್ರೆನ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಮಗೆ ಮ್ಯಾಟ್ ನಾವು ಏನಿದೆ ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರೂ ಕೂಡ ಶೈನಿಂಗ್ ಅಂದರೆ ಗ್ಲೋಯಿಂಗ್ ಏನು ಅಷ್ಟು ಐಟ್ ಥರ ಕಾಣಿಸಲ್ಲ. ಅದು ಗ್ಲೋಯಿಂಗ್ ಇದ್ದೇ ಇರುತ್ತೆ. ನಾವು ಫೌಂಡೇಶನ್ಗೂ ಮಿಕ್ಸ್ ಮಾಡ್ಬೋದು, ಅಥವಾ ಕಾಂಪ್ಯಾಕ್ಟ್ ನಾವು ಯೂಸ್ ಮಾಡ್ತೀವಲ್ವ CC ಕ್ರೀಮ್ ಅಥವಾ ಫೌಂಡೇಶನ್ ಆದಮೇಲೆ. ಸೊ ಆವಾಗೂ ಕೂಡ ತುಂಬ ಚೆನ್ನಾಗಿ ಇದು ಗ್ಲೋಯಿಂಗ್ ಕೊಡುತ್ತೆ. ನೋಡಿ, ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಆದರೂ ನೋಡಿ ಎಷ್ಟು ಗ್ಲೋಯಿಂಗ್ ಕೊಡುತ್ತೆ ಅಂತ. ತುಂಬ ಚೆನ್ನಾಗಿದೆ ಇದು. ನಾನು ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ನಾನು ಈ ಲೋಟಸ್ ಕಾಂಪ್ಯಾಕ್ಟ್ ಬಿಟ್ಟು ಇನ್ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಯಾಕೆಂದರೆ ನನಗೆ ಇದು ಅಷ್ಟು ಇಷ್ಟ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ, ಫ್ರೆಶ್ ಫೀಲ್ ಕೊಡ್ತಿರುತ್ತೆ. ನಮ್ಮ ಫೇಸ್ ಬಂದುಬಿಟ್ಟು ಫ್ರೆಶ್ ಆಗಿದೆ ಅನ್ನೋ ಥರ ಕಾಣಿಸ್ತಿರುತ್ತೆ. ನಾವು ಔಟ್ಸೈಡ್ ಹೋಗಿ ಬಂದು ಫುಲ್ಲು ಟ್ಯಾನ್ ಆಗಿ ನಾವು ಮುಖ ಒಂಚೂರು ಏನು ನಾವು ಟಿಶ್ಯೂಯಿಂದಲೇ ಯೂಸ್ ಮಾಡ್ದಲೇ ಇದನ್ನು ನಾವು ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರೂ ಕೂಡ ಆಯಿಲ್ನೆಸ್ ಎಲ್ಲ ಇದು ಅಬ್ಸರ್ವ್ ಮಾಡಿಕೊಂಡು ಇದು ನಮಗೆ ಇವನ್ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಫ್ರೆಶ್ ಫೀಲು. ಅದರ ಜೊತೆಗೆ ಬಂದ್ಬಿಟ್ಟು ಈಗ ತಾನೇ ನಾವೇನು ರೆಡಿ ಆಗಿದ್ದೀವಿನೋ ಆ ಥರ ಕಾಣ್ತಾ ಇರುತ್ತೆ ಆ ಕಾಂಪ್ಯಾಕ್ಟ್. ಅದಕ್ಕೋಸ್ಕರ ನಾನು ಚೇಂಜೇ ಮಾಡಿಲ್ಲ, ಅದೇ ಯೂಸ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನಾನು ಇಲ್ಲಿ ಇದು ಕಾಂಟೋರಿಂಗ್ ಪ್ಯಾಲೆಟು. ಈ ಕಾಂಟೋರಿಂಗ್ ಪ್ಯಾಲೆಟ್ನೇ ನಾನು ಐ ಶ್ಯಾಡೋ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಈ ಶೇಡ್ ತುಂಬ ಇಷ್ಟ. ತುಂಬ ಸ್ಮೂತಾಗಿದೆ
ಅದು ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಅದನ್ನು ಐ ಶ್ಯಾಡೋ ಆಗಿ ಅದನ್ನೇ ಯೂಸ್ ಮಾಡ್ತೀನಿ. ಕಾಂಟರಿಂಗ್ ನಾನೇನು ಮಾಡ್ಕೊಳಲ್ಲ, ಯಾಕೆಂದರೆ ನನ್ನ ಫೇಸು ಸ್ಲಿಮ್ಮಾಗಿ ಇರೋದ್ರಿಂದ ನನಗೆ ಕಾಂಟರಿಂಗ್ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ಫೇಸ್ಗೆ ಯೂಸ್ ಮಾಡ್ತಾಯಿದ್ದೀನಿ ಅದನ್ನಷ್ಟೇ. ಇದಾದಮೇಲೆ ನಾನು ಸ್ವಲ್ಪ ಲಿಪ್ಸ್ನ ಮಾಯ್ಶ್ಚರೈಸಿಂಗ್ ಮಾಡ್ಕೊಳೋಣ. ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಅಂದ್ಬಿಟ್ಟು ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಮಾಮ್ಸ್ಕೋರ್ದು ಲಿಪ್ ಕೇರು ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ನನಗೆ ಇಬ್ಬರಿಗೂ ತರಿಸ್ಕೊಂಡಿದ್ದು. ನನ್ನ ಮಗಳಿಗಿಂತ ನಂದು ತುಂಬ ಚೆನ್ನಾಗಿದೆ. ಸ್ಟ್ರಾಬೆರಿ ಫ್ಲೇವರ್ ಇದೆ. ನನಗಂತೂ ತಿನ್ನೋಣ ಅನಿಸ್ತಿರುತ್ತೆ. ಅದನ್ನು ಲಿಪ್ಸ್ಗೆ ಅಪ್ಲೈ ಮಾಡಿದ್ರೆ ನಾವು ಸ್ಟ್ರಾಬೆರಿನೇ ತಿಂತಾಯಿದ್ದೀವಿ ಏನೋ ಅನ್ನೋ ಫೀಲ್ ಬರುತ್ತೆ. ಅದಾದಮೇಲೆ ನಾನು ಕಾಜಲ್ ಅಪ್ಲೈ ಮಾಡಿಕೊಂಡು ಈಗ ಐಬ್ರೋನ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನೇನು ಜಾಸ್ತಿ ಐಬ್ರೋ ಫಿಲ್ ಮಾಡಲ್ಲ, ಯಾಕೆಂದರೆ ನನ್ನ ಐಬ್ರೋ ಚೆನ್ನಾಗೇ ಇದೆ. ಅದಕ್ಕೋಸ್ಕರ ನನಗೆ ಐಬ್ರೋ ಪೆನ್ಸಿಲಲ್ಲಿ ಫಿಲ್ ಮಾಡೋಕ್ಕೆ ಇಷ್ಟ ಬ್ರಷ್ಗಿಂತ. ಏಕೆಂದರೆ ನಾನು ಫೌಂಡೇಶನ್ ಅಥವಾ ಏನೇ ಆಗಲಿ ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಬ್ರಷು ಅಥವಾ ಸ್ಪಾಂಜಲ್ಲಿ ಯೂಸ್ ಮಾಡಲ್ಲ, ಹ್ಯಾಂಡ್ಸೇ ಯೂಸ್ ಮಾಡ್ತೀನಿ. ನಂಗೆ ಅದೇ ಕಂಫರ್ಟಬಲ್ ಅನಿಸುತ್ತೆ. ಐಬ್ರೋ ಫಿಲ್ ಮಾಡಬೇಕಾದ್ರೂ ಅಷ್ಟೇ, ನನಗೆ ಬ್ರಷಲ್ಲಿ ಫಿಲ್ ಮಾಡೋದಕ್ಕಿಂತ ನನಗೆ ಪೆನ್ಸಿಲೇ ಕಂಫರ್ಟಬಲ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಪೆನ್ಸಿಲಲ್ಲೇ ಮಾಡ್ತೀನಿ. ಅದಾದಮೇಲೆ ಕಾಜಲು. ಇದು ಕಾಜಲ್ ಬಂದ್ಬಿಟ್ಟು ಲ್ಯಾಕ್ಮಿಯವ್ರದ್ದಿದೆ ಒಂದು, ಆ್ಯಂಡ್ ಇನ್ನೂ ಒಂದು 2-3 ಇದೆ. ಈಗ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿಯವ್ರದ್ದು. ಅದಾದಮೇಲೆ ಮಸ್ಕರ, ಐಕಾನಿಕ್ ಅವ್ರದ್ದು ಇದು ಮಸ್ಕರ. ಮೇಬಿಲಿನಿಯವ್ರದ್ದು ಮಸ್ಕರ ತುಂಬ ಚೆನ್ನಾಗಿದೆ. ಇದಕ್ಕಿಂತ ನಂಗೆ ಮೇಬಿಲಿನಿಯವ್ರದ್ದು ತುಂಬ ಚೆನ್ನಾಗಿದೆ. ಅದೇ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಲಾಂಗ್ ಲ್ಯಾಶಸ್ ಕೊಡುತ್ತೆ. ಇದು ಚೆನ್ನಾಗೇ ಇದೆ, ಲಾಂಗ್ ಲ್ಯಾಶಸ್ ಎಲ್ಲ ಕೊಡುತ್ತೆ. ಬಟ್ ನನಗೆ ಇದಕ್ಕಿಂತ ಅದೇ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಜಾಸ್ತಿ ತಿಕ್ ಅಂತ ಅನಿಸಲ್ಲ ನನಗೆ. ನೋಡಿ ಏನು ಡಿಫ್ರೆನ್ಸ್ ಅಂತ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಅದು ಎಲ್ಲರ ಜಾಸ್ತಿ ಗ್ರ್ಯಾಂಡಾಗಿರೋದು ಔಟ್ಫಿಟ್ಟು ಆ ಥರ ಗ್ರ್ಯಾಂಡಾಗಿ ರೆಡಿ ಆಗ್ತಿದೆ, ಅದನ್ನು ಮೇಬಿಲಿನಿಯವ್ರದ್ದು ಯೂಸ್ ಮಾಡ್ತೀನಿ. ಸಿಂಪಲ್ ಆದರೆ ಇದು ಬೆಟರ್. ಫೈನಲಿ ನನ್ನ ಮೇಕಪ್ ಎಲ್ಲ ಆಯಿತು. ಇನ್ನೇನಿದು ಲಿಪ್ಸ್ಟಿಕ್ಕು, ಬಿಂದಿ, ಒಂದು ಸರ, ಬಳೆ ಎಲ್ಲ ಹಾಕೊಬೇಕು ಅಷ್ಟೇ, ಓಲೆ ಎಲ್ಲ ಹಾಕ್ಕೊಂಡು. ಇನ್ನೇನು ಇಲ್ಲ. ನಾನು ಚೀಕ್ಸ್ಗೆ ಬ್ಲಶ್ಶು ಎಲ್ಲ ಅಪ್ಲೈ ಮಾಡಲ್ಲ. ನಾರ್ಮಲಾಗಿ ದೇವಸ್ಥಾನ ಎಲ್ಲ ಹೋಗಬೇಕು ಅಂದರೆ ಹೇಳಿದ್ನಲ್ಲ, ಮದುವೆ ಆ ಥರ ಬೇರೆ ಫಂಕ್ಷನ್ ಆದರೆ ನಾನು ಚೀಕ್ಸ್ಗೆ ಎಲ್ಲ ಯೂಸ್ ಮಾಡ್ತೀನಿ. ನೋಡಿ ಮೇಬಿಲಿನ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ರೋಸ್ಬೆರಿ ಅಂತ. ಇದು ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ ಆಫೀಸ್ ಇದೆಲ್ಲ ತುಂಬ ಸಾಫ್ಟಾಗಿದೆ, ಸಾಫ್ಟ್ ಫೀಲ್ ಕೊಡುತ್ತೆ ನಮಗೆ. ಒಂದೇ ಒಂದು ಸ್ಮಜ್ಗೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ, ಚೆನ್ನಾಗಿ ಇದೆ. ಅದಾದಮೇಲೆ ನಾನು ಡಬಲ್ ಲೇಯರ್ ಅಂದರೆ 2 ಮಿಕ್ಸ್ ಮಾಡ್ತಾಯಿದ್ದೀನಿ. ಲೋಟಸ್ ಅವ್ರದ್ದು ರೆಡ್ ಕಲರು, ಇದು ಬಂದ್ಬಿಟ್ಟು ಸ್ವಲ್ಪ ಮೆರೂನ್ ಇದೆ, ಮೆರೂನ್ ಅಲ್ಲ, ವೆಲ್ವೆಟ್ಟು. ಅದನ್ನು 2 ಮರ್ಜ್ ಮಾಡೋ ಥರ ಮಾಡ್ತಾಯಿದ್ದೀನಿ, ಮಿಕ್ಸ್ ಆ್ಯಂಡ್ ಮ್ಯಾಚು. ನೋಡಿ ಈ ಥರ ಕಾಣುತ್ತೆ. ಇದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮ್ಯಾಟ್ ಆಗಿ ಮ್ಯಾಟ್ ಲಿಪ್ಸ್ಟಿಕ್ ಬರುತ್ತೆ. ಇವನ್ ಬೆಳಗ್ಗೆ ವೇರ್ ಮಾಡಿದ್ರೆ ನಾವು ಲಿಪ್ಸ್ಟಿಕ್ಕ ಸಂಜೆವರೆಗೂ ಹಂಗೆ ಇರುತ್ತೆ. ನಾನು ಏನೇ ತಿಂದರೂ ಕುಡಿದ್ರು ಅದು ಏನೋ ಒಂಚೂರು ಹೋಗೇ ಇರಲ್ಲ, ಹಂಗೆ ಇರುತ್ತೆ. ತುಂಬ ಚೆನ್ನಾಗಿದೆ ಇವೆರಡು. ಇದಾದಮೇಲೆ ಬಿಂದೆ ಇಟ್ಕೊಂಡು ಒಂದು ಹೆಣ್ಮಕ್ಳಿಗೆ ಹಣೆಯಲ್ಲಿ ಕುಂಕುಮ ಬೊಟ್ಟು ಇದ್ರೇ ಚೆಂದ ಅಲ್ವಾ.
ಕೈ ತುಂಬ ಬಳೆ, ಓಲೆ, ಸರ ತುಂಬ ಚೆನ್ನಾಗಿ ಆವಾಗ ಲಕ್ಷಣ ಕಾಣಿಸ್ತಾರೆ. ಇದು ನೋಡಿ, ಈ ಏನೇ ನಾವು ಮೇಕಪ್ ಮಾಡಿದ್ರು ಒಂದು ಬಟ್ಟಿಂದ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ. ಕನ್ನಡದವ್ರಿಗೆ ಅದೇ ಅಲ್ವ ಲುಕ್ಕು. ಈಗ ಜ್ಯುವೆಲ್ಲರಿ ಅಂದರೆ ಇಲ್ಲ ಅಂದರೆ ಸ್ಯಾರಿ ಲುಕ್ಕು ಕಂಪ್ಲೀಟೇ ಅನಿಸಲ್ಲ. ಸಿಂಪಲ್ಲಾಗಿರೋ ಒಂದು ಸರ ಹಾಕಿದ್ರು ಅದು ಲುಕ್ಕೇ ಬೇರೆ. ಸೊ ಸಿಂಪಲ್ಲಾಗಿರೋದೊಂದು ಸರ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ಬ್ಯಾಂಗಲ್ಸು, ಬ್ಯಾಂಗಲ್ಸ್ ಆದಮೇಲೆ ಇಯರಿಂಗ್ಸು, ಮ್ಯಾಚಿಂಗ್ ಇಯರಿಂಗ್ಸು, ವಾವ್ ಲುಕ್ ಅಟ್ ದ ಲುಕ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ತಲೆ ಬಾಚ್ಕೊಂಡು ಹೂವು ಮುಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿರ್ತದೆ. ಇಷ್ಟು ನನ್ನ ಮೇಕಪ್ ಅಂದ್ಬಿಟ್ಟು. ಇದಾದಮೇಲೆ ಒಂದು ಸಿಂಪಲ್ಲಾಗಿರೋ ಒಂದು ಸಣ್ಣ ಕ್ಲಿಪ್ಪು ಹಾಕಿದ್ದೆ ಅಷ್ಟೇ. ಈಗಿದೆ ನೋಡಿ ನನ್ನ ಫೈನಲ್ ಲುಕ್ಕು. ನನ್ನ ಮಗಳು ಬಂದಳು. ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದ್ರು ಅಮ್ಮ. ನಾನೋಗಿ ಮತ್ತೆ ಒಂದು ಸರಿ ದೇವ್ರ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗ್ಗೆ ಆರತಿ ಎಲ್ಲ ರೆಡಿಯಾಗಿತ್ತು. ಇನ್ನೇನು ಅವ್ರು ಬರೋದು ವೆಯ್ಟ್ ಮಾಡ್ತಾಯಿದ್ದೋ ಅಷ್ಟೇ. ಅವ್ರು ಬಂದು ಆರತಿ ತೊಗೊಂಡು ಹೋಗೋದೆ ದೇವಸ್ಥಾನಕ್ಕೆ. ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಕಡೆ ಶ್ರಾವಣದಲ್ಲಿ ಎಲ್ಲ ನಾನ್ ವೆಜ್ ತಿಂತೀವಿ ನಾವು. ಒಂದೊಂದು ಕಡೆ ಒಬ್ಬೊಬ್ಬರು ತಿನ್ನಲ್ಲ. ಆಲ್ಮೋಸ್ಟ್ ಆಲ್ ನಾನು ಕೇಳ್ಪಟ್ಟಂಗೆ ಶ್ರಾವಣದಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ ಅಂತಲೇ ಹೇಳಿರೋದು. ಬಟ್ ನಾವು ತಿಂತೀವಿ. ಅದು ಯಾಕೆ ಅವ್ರು ತಿನ್ನಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಎಲ್ಲ ತಿಂತಾರೆ, ನಾವು ಎಲ್ಲ ತಿಂತೀವಿ. ನಾವು ತಳಿಗೆ ಅಂತ ಕೊಡ್ತೀವಿ ದೇವ್ರಿಗೆ ಶ್ರಾವಣದಲ್ಲಿ. ಮೇಯ್ನಾಗಿ ಅದೇ ನಾನ್ ವೆಜ್ ಕೊಟ್ಟೆ ನಾವು ತಳಿಗೆ ಕೊಡೋದು. ಅವತ್ತು ನಾವು ನಾನ್ ವೆಜ್ ಊಟ ಮಾಡಿಸಿ ಒಂದು 2-3 ಜನಕ್ಕರ ಊಟ ಹಾಕಬೇಕು. ಸೊ ಇದು ನಮ್ಮ ಕಡೆ ಇರೋ ಪದ್ಧತಿ. ಬೇರೆಯವ್ರ ಕಡೆ ಆ ಥರ ಇರ್ಬೋದು, ನಮ್ಮ ಕಡೆ ಇರೋದು ಈ ಥರ. ಸೊ ಯಾರೋ ಒಬ್ಬರು ಕೇಳಿದ್ರು, ಅದಕ್ಕೋಸ್ಕರ ಹೇಳಿದೆ. ನೋಡಿ ನನ್ನ ಮಗಳು ಆರತಿ ಹೊತ್ಕೊಂಡಿದ್ದಾಳೆ. ನನಗೆ ಹೊತ್ಕೊಳೋಕ್ಕೆ ಬಿಡಲಿಲ್ಲ. ನಾನೇ ಹೊತ್ಕೊತೀನಿ ಅಂತ ಹೊತ್ಕೊಂಡ್ಳು. ಅದಾದಮೇಲೆ ಹೊತ್ಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಕೂರಿಸಿ, ಅಂದರೆ ಇನ್ನೂ ಸ್ವಲ್ಪ ತೋಟದ ಮನೆಗಳೆಲ್ಲ ಇರ್ತಾವಲ್ಲ ಅಲ್ಲೆಲ್ಲ ಕರ್ಕೊಂಬರಕ್ಕೆ ಹೋದ್ರು. ಸ್ವಲ್ಪ ದೂರ ಇರೋ ಮನೆ. ಅಲ್ಲಿವರೆಗೂ ಏನು ಮಾಡೋದು, ಅಲ್ಲಿ ನಮ್ಮೂರಲ್ಲಿ ಗ್ರಾಮ ದೇವತೆ ಅಮ್ಮನವ್ರಿದ್ದಾರೆ. ಅಲ್ಲೇ ಕುಂಡಿಸ್ತಿದ್ದೀನಿ ನಮ್ಮನ್ನ. ಹೋಗಿ ಅವ್ರ ದರ್ಶನ ಪಡ್ಕೊಂಡು, ನೋಡಿ ಹಿಂದೆ ಕಾಣಿಸ್ತಿಲ್ಲ ಅದೇ ದೇವಸ್ಥಾನ, ಅವ್ರ ದರ್ಶನ ಪಡ್ಕೊಂಡು ಬಂದು. ನಮ್ಮೂರಲ್ಲಿ ಗ್ರಾಮ ದೇವತೆ ಹಬ್ಬ ಜೋರಾಗಿ ಮಾಡ್ತೀವಿ. ಅದು ಫೆಬ್ರವರಿ ಇಲ್ಲ ಮಾರ್ಚಿಗೆ ಬರುತ್ತೆ. ಆವಾಗ ನಾನು ನಿಮಗೆ ಖಂಡಿತ ಅದು ವೀಡಿಯೋ ಎಲ್ಲ ಮಾಡಿ ಹಾಕ್ತೀನಿ. 3 ದಿನ ಮಾಡ್ತೀವಿ.
ಇಲ್ಲಿ ನೋಡಿ ಆರತಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆರತಿಗಳನ್ನೆಲ್ಲ ಅಂತ. ಇನ್ನೂ ಚೆನ್ನಾಗಿ ರೆಡಿ ಮಾಡ್ತಾರೆ. ಈಗ ಒಂಬಳೆ ಸಿಗಲ್ಲ ಅಷ್ಟಾಗಿ, ಏಕೆಂದರೆ ಈಗ ಅಡಿಕೆ ಗಿಡದಲ್ಲೆಲ್ಲ ಅಡಿಕೆಕಾಯಿ ಬೆಳೆಯೋ ಬರ್ತಿರುತ್ತೆ, ಹೂವು ಬಂದಿರಲ್ಲ. ಸೊ ಹಾಗಾಗಿ ಅಷ್ಟು ಒಂಬಳೆ ಇರಲ್ಲ. ಆದರೂ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ. ಯಾರೋ ಒಬ್ಬರು ದೇವ್ರು ಬಂದ್ಬಿಟ್ಟು ಅದಕ್ಕೆ ನಿಂತಿದ್ದೀವಿ. ಇಲ್ಲಿ ನನ್ನ ಮಗಳು ನೋಡಿ, ಅವಳಂತೂ ಒಂದೇ ಒಂದು ನಿಮಿಷ ಆರತಿ ಬಿಟ್ಟಿಲ್ಲ. ನಾನೇ ಓದ್ಕೊಳ್ತೀನಿ ಅಂತ ಅವಳೇ ಓದ್ಕೊಂಡಿದ್ದಾಳೆ. ನಾನು ಸುಮ್ಮನೆ ಹತ್ರ ದೇವಸ್ಥಾನದ 3 ಸುತ್ತು ಹಾಕ್ತಾರೆ ಆರತಿ ಓದ್ಕೊಂಡು. ಅವಾಗೂ ಅವಳೇ ಓದ್ಕೊಂಡಿದ್ಲು, ನನಗೆ ಓದ್ಕೊಳಕ್ಕೆ ಬಿಡಲಿಲ್ಲ ಅಂತ ನಾವು ಸುಮ್ಮನಾದೆ. ದೇವಸ್ಥಾನ 3 ರೌಂಡ್ ಪ್ರದಕ್ಷಿಣೆ ಎಲ್ಲ ಆದಮೇಲೆ ಆರತಿ ತೊಗೊಂಡು ಒಳಗಡೆ ಹೋಗಿ ಕುಂದಿಸ್ಕೊಂಡು ದೇವರಿಗೆ ಮಂಗಳಾರತಿ ಮಾಡಿ, ಇಲ್ಲಿದೆ ನೋಡಿ ನಮ್ಮ ಮನೆ ದೇವರು ನೆಲ್ಲೂರಂಗನಾಥ ಸ್ವಾಮಿ ಅಂತ. ಸೊ ಇದು ಮೂಲ ಸ್ಥಾನ ಬಂದ್ಬಿಟ್ಟು ಚೇಳೂರ ಹತ್ರ ಇರೋದು. ಬಟ್ ಇಲ್ಲಿ ಒಂದೊಂದೂರಲ್ಲಿ ಸಣ್ಣದಾಗಿ ಇಟ್ಕೊಂಡಿರ್ತಾರಲ್ವ, ಆ ಥರ ಇಟ್ಕೊಂಡಿದ್ದಾರೆ ಅಷ್ಟೇ. ನಾವು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ದೇವ್ರಿಗೆ ಅಂದರೆ ನಾವು ಚೇಳೂರಿಗೆ ಹೋಗಬೇಕು. ಆರತಿ ಎಲ್ಲ ಬೆಳಗಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿದ್ವಿ ನೋಡಿ, ನಮ್ಮ ಎಲ್ಲ ಆರತಿ ಬೆಳಗ್ಸೋಕೆ ನಿಂತಿದ್ರು. ಸೊ ನಾವು ಒಂದು ಸ್ವಲ್ಪ ಕಮ್ಮಿ ಆಗಲಿ, ಅದಾದಮೇಲೆ ನಾವು ಬೆಳಗಿಸೋಣ ಅಂದ್ಬಿಟ್ಟು ಸುಮ್ಮನಾದ. ಈಗ ನಾನು ಕೊಟ್ಟೆ, ಬೆಳಗ್ತಾ ಇದ್ದಾರೆ ನೋಡಿ ನಮ್ಮ ಮನೆ ದೇವ್ರಿಗೆ. ಇಷ್ಟೇ ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.